ಎಸ್ ಹನುಮಂತ್ ಅವರೇ, ಒಂದು ಈಗ ತುಂಬಾ ಜನ ಒಳಗಡೆ ಬಂದಿರೋಂಥವ್ರಿಗೆ ಸ್ನೇಹಿತರಿದ್ರು, ಅವ್ರವ್ರ ಪರಿಚಯ ಇತ್ತು ಅಂದ್ರೆ ಆ ಮನೇಲಿ, ಓಕೆನಾ? ನಿಮ್ಗೆ ಈ ಹೊರಗಡೆ ಇದ್ದಾಗ ಯಾರಾದರೂ ಪರಿಚಯ ಇದ್ದು ಒಳಗಡೆ ಹೋದ ನಂತರ ಸರ್ಪ್ರೈಸ್ ಆಗಿದ್ದು ಯಾರೋ ಇತ್ತ ಇನ್ಸಿಡೆಂಟು? ಯಾರ ಪರಿಚಯ ಇತ್ತು ಅಲ್ಲಿ ಅಷ್ಟು ಜನದಲ್ಲಿ ಹೊರಗಡೆ ಇದ್ದಾಗ ಅಂತ? ನನಗೆ ಮೋಕ್ಷಿತಕ್ಕ ಗೌತಮಕ್ಕ ಸ್ವಲ್ಪ ಸ್ವಲ್ಪ ಪರಿಚಯ ಇದ್ರಿ. ಮತ್ತು ಹಂಗಾಗಿ ಅಷ್ಟ ಫಸ್ಟ್ ಪರಿಚಯ ಇದ್ರಿ. ಹೌದು, ಮಾನಸಕ್ಕನೂ ಇದ್ಲರಿ. ರಜತ್ ಅವರೇ ನಮಸ್ತೆ. ಈ ಕಡೆ ಪಾರ್ಟಿ ಜೋರಾಗಾಯ್ತಾ ಅಂತ ಮೊದಲ ದೊಡ್ಡ ಆಸೆ ಅದಾಗಿತ್ತು. ಸುದೀಪ್ ಅವರು ನೈಟ್ ಹೋಗ್ತಿದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು. ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಎದ್ದೇಳೋದು. ಸಾರಿ ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ. ಸಾರಿ ಎವ್ರಿಬಡಿ. ನೈಟು ಅದೇ 70 ದಿವಸ ಆಗಿತ್ತಲ್ಲ ಸರ್, ನಮ್ಗೂ ಕಾತ್ರ ಇತ್ತು. ಸೊ ಹೋಗ್ತಿದಂಗೆ ಎಣ್ಣೆ ಹೊಡಿಯೋಕ್ಕೆ. ಸೊ ಅದಕ್ಕೇನೆ ತುಂಬಾ ದಿವಸ ಆಗಿತ್ತು. ನಾವು ಒಂದು ಚಿಕ್ಕ ಪಾರ್ಟಿ ಮಾಡ್ಕೊಂಡು ಸೊ ಎದ್ದೇಳೋದು ಲೇಟ್ ಆಗೋಯ್ತು. ಸಾರಿ. ನಮ್ಮ ಬಾಸ್ ಅಲ್ವಾ ಸರ್, ಅದಕ್ಕೇನೆ. ರಜತ್ ಅವ್ರೆ, ಏನಿಲ್ಲ ಸರ್, ಒಂದು ವಿಷಯನ 100 ತರ ಡಿವೈಡ್ ಮಾಡೋಳು. ಅದಕ್ಕೆ ನನ್ಗದು ಆಗಲ್ಲ. ಸೊ ಆ ವಿಷಯಕ್ಕೆ ನನ್ಗೊಳ್ಗೂ ಜಗಳ ಆಗ್ತೈತೆ ಹೊರತು ನನ್ನ ಬಾಸ್ ಒಂದು ಸುಮ್ಮನೆ ರೇಗಿಸ್ತಾ ಇದ್ದ ಅಷ್ಟೇ. ಯಾಕಂದ್ರೆ ನಾನು ಅವಾಗಲೇ ಡಿಸೈಡ್ ಆಗ್ಬಿಟ್ಟಿದ್ದೆ, ಅವಳನ್ನ ಕಳ್ಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ. ಅಷ್ಟೇ, ಇನ್ನೇನಿಲ್ಲ. ರಜತ್ ಅವ್ರೆ, ಹೌದು. ಇಲ್ಲ, ಅಂತ ಸಿಚುವೇಶನ್ ಪ್ರಕಾಶ್ ಸರ್ ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ. ಅದು ಡೈರೆಕ್ಟರ್ನ ಕೇಳಬೇಕು. ವೈಫ್ ಬಂದಾಗ ಯಾರು ಮೇಡಮ್ ಹತ್ತಾರೆ? ಅಯ್ಯೋ ಭಗವಂತನೇ, ಬೇಜಾರಾಗ್ಬೇಕು. ಅದು ಗೌತಮಿಯಿಂದ. ಅವಾಗ ಯಾಕಳಣ್ಣ ಕುಗ್ಗಿಲ್ಲ, ಬೇಜಾರಾಗಿದೆ ಅಷ್ಟೇ. ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು, ಕುಗ್ಗಿಲ್ಲ.